ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಮಾಡೋಣ ಮಸಾಲೆ ತುಂಬಿದ ಮೆಣಸಿನ್ಕಾಯಿ ಸ್ಟಫ್ಡ್ ಚಿಲ್ಲಿ. ಇದು ಮಹಾರಾಷ್ಟ್ರದ ಫೇಮಸ್ ಡಿಶ್. ಕರ್ನಾಟಕದಲ್ಲಿ ಮಾಡೋದು ವಿಧ ಬೇರೆಯಾಗಿದೆ, ಒಂದು ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಬೇರೆ ವಿಧದಿಂದ ಮಾಡ್ತಾರೆ. ಹೇಗೆ ಮಾಡೋದು ಮಹಾರಾಷ್ಟ್ರ ರೀತಿಯಲ್ಲಿ ಅಂತ ನೋಡೋಣ ಇವತ್ತು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ. ನಾನು ಇದಕ್ಕೆ ಇಷ್ಟು ದಪ್ಪವಾಗಿರೋ ಮೆಣಸಿನ್ಕಾಯಿನ ತೊಗೊಂಡಿರೋದು. 1/4 kg 250 ಗ್ರಾಮ್ ಇದೆ ಇದು. ತುಂಬನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಮಧ್ಯೆ ಸೀಳ್ಕೊಂಡು ಹೆಚ್ಕೋಬೇಕು. ಇದು ಮೀಡಿಯಮ್ ಖಾರ ಇರುತ್ತೆ, ತುಂಬ ಜಾಸ್ತಿ ಇರಲ್ಲ. ಅದಕ್ಕೆ ನಾನು ಬೀಜ ಏನೂ ತೆಗಿತಾ ಇಲ್ಲ. ನಿಮಗೆ ಅಷ್ಟೂ ಖಾರ ಬೇಡಪ್ಪ ಇದು ಅಂದರೆ ಸ್ವಲ್ಪ ಬೀಜ ತಕ್ಕೋಬೋದು. ಬಟ್ ಇದು ಬೀಜ ತೆಗೆದೇ ಇದ್ರೂ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲನೂ ನಾನು ಈ ಥರ ಮಧ್ಯೆ ಸೀಳ್ಕೊಂಡು ಹೆಚ್ಕೊಂಡಿರೋದು. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋಣ. ಇದನ್ನು ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ಪಷ್ಟು, ಮೆಜರಿಂಗ್ ಕಪ್ಪಿಂದ ಅರ್ಧ ಕಪ್ಪಷ್ಟು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋದು. ಸುಮಾರು 4 ರಿಂದ 5 ನಿಮಿಷದಷ್ಟು ನಾವು ಹುರ್ಕೊಂಡಾಗ ಇದು ಒಳ್ಳೆ ಘಮ ಬರುತ್ತೆ. ಆ ಘಮ ಬರಬೇಕು ಮತ್ತು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು. ನಾವು ಬೇಸನ್ ಲಡ್ಡು ಮಾಡುವಾಗ ಹೇಗೆ ಹುರ್ಕೋತೀವಲ್ಲ ಹಾಗೆ ಹುರ್ಕೋತಾ ಹೋಗಬೇಕು. ತುಂಬ ಎಣ್ಣೆ ಹಾಕೋದ್ಬೇಕಾಗಿಲ್ಲ, ಬರೀ 2 ಸ್ಪೂನ್ ಎಣ್ಣೆಯಿಂದನೇ ಇದು ಸರಿ ಹೋಗುತ್ತೆ. ಹೀಗೆ ಕಂಟಿನ್ಯೂಸ್ ಹುರಿತಾ ಹೋದರೆ ಅಲ್ಲಲ್ಲಿ ನಿಮಗೆ ಕಂದು ಬಣ್ಣಕ್ಕೆ ಟರ್ನ್ ಆಗೋದು ಕಾಣ್ತಾ ಹೋಗುತ್ತೆ. ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಹಾಗೆ ಆಯಿತು ಅಂದರೆ ಇದು ರೆಡಿಯಾಗಿದೆ ಅಂತ. ಮತ್ತು ನಮಗೆ ಘಮಾನೂ ಬರುತ್ತೆ. ಈಗ ಮಸಾಲೆಗೆ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿರೋದು ಒಣಕೊಬ್ಬರಿ, ತುರ್ಕೊಂಡಿರೋ ಒಣಕೊಬ್ಬರಿ ಹಾಕ್ಕೊಂಡಿರೋದು, ಮತ್ತು 2 ಟೇಬಲ್ ಸ್ಪೂನಷ್ಟು ಹುರಿದಿರೋ ಶೇಂಗಾ ಕಾಳು, ಮತ್ತು ಇದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಅಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೋಬೋದು, ಬರೀ ಅಲ್ಲ ಹಾಕ್ಕೋಬೋದು. ಮತ್ತು ಇದಕ್ಕೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಬೀಜದ ಪೌಡ್ರು, ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಖಾರದ ಪುಡಿ. ಈ ಮಸಾಲೆ ಕಂಪ್ಲೀಟಾಗಿರುತ್ತೆ, ಮೇಲೆ ನಮ್ಗೆ ಉಪ್ಪದೇನು ಹಾಕೋದು ಬೇಕಾಗೋದಿಲ್ಲ. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿರೋದು, ಪೂರ್ತಿ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀವಿ, ನೀರದೇನು ಸೇರಿಸ್ದೇ ಪೌಡ್ರ್ ಮಾಡ್ಕೊಂಡಿರೋದು. ಈಗ ಕಡಲೆ ಹಿಟ್ಟು ಹುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಮಿಶ್ರಣನ ಸೇರಿಸ್ಕೊಳ್ಳೋಣ. ಕಂಪ್ಲೀಟಾಗಿ ನೋಡಿ ಅದು ಸಾಫ್ಟಾಗಿಯೇ ಬಂದಿದೆ. ಶೇಂಗಾದ ಎಣ್ಣೆ ಬಿಟ್ಕೊಂಡಿರುತ್ತೆ, ಬೆಳ್ಳುಳ್ಳಿ ಇರೋದಕ್ಕೆ ಸಾಫ್ಟಾಗಿ ಬಂದಿರೋದು. ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ಕಲಿಸ್ಬೇಕು. ಅದಕ್ಕೆ 2 ಚಮಚೆಯಷ್ಟು ನಾನು ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡಿನಿ. ಸುಮಾರು 2 ರಿಂದ 3 ಚಮಚ ಇದೆ. ಸ್ವಲ್ಪ ಹುಣಸೆ ರಸ, 1-2 ಚಮಚದಷ್ಟು ಹುಣಸೆ ರಸ ಹಾಕ್ಕೊಂಡಿರೋದು. ಇದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಕಡೆಗೂ ಎಲ್ಲ ಮಸಾಲೆನೂ ಮಿಕ್ಸ್ ಆಗಬೇಕು. ಇದನ್ನು ಪೂರ್ತಿ ಕಲಿಸ್ಕೊಂಡ್ರೆ ಇದು ಹುಣಸೆ ನೀರಿಂದ ಸ್ವಲ್ಪ ಮುದ್ದೆಯಾಗಿ ರೆಡಿ ಆಗುತ್ತೆ. ಹೀಗೆ ಇದನ್ನು ರೆಡಿ ಮಾಡಿಕೊಂಡು ನಾವು ಚೆನ್ನಾಗಿ ಫಿಲ್ ಮಾಡ್ಕೋಬೇಕು. ಇದು ಎಷ್ಟು ನಮಗೆ ಸಾಧ್ಯ ಆಗುತ್ತಲ್ಲ ಒಳಗಡೆ ಮಿಕ್ಸ್ ಮಾಡಿ ಹಾಕೋಕ್ಕೆ, ಅಷ್ಟೊಂದು ಒಳಗಡೆ ತುಂಬಿ ನಾವು ಹಾಕಬೇಕು. ನೋಡಿ ಈಗ ನಾವು ಇರೋ 1/4 kg ಮೆಣಸಿನ್ಕಾಯಿಗೆ ನಾನು ಮಾಡ್ಕೊಂಡಿರೋ ಮಸಾಲೆ ಸರಿ ಹೋಗುತ್ತೆ. ಅಳತೆ ಪೂರ್ತಿ ಸರಿಯಾಗಿದೆ. ನೋಡಿ ಈಗ ಇದರಿಂದ ನಮ್ಗೆ ಎಷ್ಟು ಒತ್ತಿ ಹಾಕೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಒತ್ತಿ ಹಾಕಬೇಕು ಮಸಾಲೆನೇ. ಆದರೆ ಹೊರಗಡೆಗೆ ಬರಬಾರ್ದು. ಹೊರಗಡೆಗೆ ಬಂದರೆ ಅದು ಹೊರಗಡೆ ಚೆಲ್ಬಿಟ್ಟು ಕಪ್ಪಗಾಗತ್ತೆ ಎಣ್ಣೆಯಲ್ಲಿ. ಅದಕ್ಕೆ ಹೊರಗಡೆ ಬರಬಾರ್ದು, ಆದರೆ ಒಳಗಡೆ ಎಲ್ಲೂ ಪೊಳ್ಳು ಉಳ್ಕೊಳ್ಳದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಒಳಗಡೆ ಚೆನ್ನಾಗಿ ಫಿಲ್ ಮಾಡಿ. ಅದನ್ನು ನೋಡಿ ಎಲ್ಲಿ ನಮಗೆ ಜಾಗ ಕಾಣುತ್ತಲ್ಲ ಅಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಳಗಡೆ ಫಿಲ್ ಮಾಡಿಂದ ಅದನ್ನು ಎಕ್ಸ್ಟ್ರಾ ಇರೋದನ್ನು ತಕ್ಕೊಂಬಿಡೋಣ. ಹೀಗೆ ಎಲ್ಲನೂ ನಾವು ಮೆಣಸಿನ್ಕಾಯಿನ ತುಂಬಿಕೊಳ್ಳೋಣ. ನೋಡಿ ನಾನು ಮಾಡಿರೋ ಮಸಾಲೆಗೆ ಮತ್ತು ಮೆಣಸಿನ್ಕಾಯಿಗೆ ಸರಿ ಹೋಗಿದೆ. ಸ್ವಲ್ಪ ಉಳಿಯುತ್ತೆ, ಅದನ್ನು ಮತ್ತೆ ಮೇಲ್ಗಡೆಗೆ ಉದುರಿಸ್ಕೊಂಡಿರೋದು, ನೀರು ಜೊತೆ ಕಲಿಸ್ಕೊಂಡು ಉದುರಿಸ್ಕೋಬೋದು, ಅಥವಾ ಹಾಗೇ ಉದಿಸ್ಕೊಂಡು ಪಲ್ಯ ಮಾಡುವ ಹಾಕಿದರೆ ಮೇಲ್ಗಡೆ ಪಾರ್ಟಿಗೂ ಸ್ವಲ್ಪ ಮಸಾಲೆ ಅಂಟ್ಕೊಳ್ಳುತ್ತಲ್ಲ, ತುಂಬಾ ರುಚಿಯಾಗಿ ಬರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಇದು 2 ದಿನದಿಂದ 3 ದಿನ ಇಟ್ಟರು ಕೆಡಲ್ಲ. ಇದನ್ನು ನೀವು ಹಾಗೇ ಹೊರಗಡೆಗೆ ಮುಚ್ಚಿಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕಂತನೂ ಇಲ್ಲ. 2 ದಿನ ಇಟ್ಕೊಂಡು ತಿನ್ಬೋದು. ಈಗ ನಾನು ಒಂದು ಪಾತ್ರೆಗೆ ನೋಡ್ತಾ ಇದ್ದಿರಲಿಲ್ಲ, ಮೇಲಿಂದ ಎಣ್ಣೆ ಹಾಕ್ತಾಯಿದ್ದೀನಿ, ಅಂದರೆ ಪಾತ್ರೆ ಪೂರ್ತಿ ಎಣ್ಣೆ ಅಂಟ್ಕೊಳ್ಳೋ ಥರ ಹಾಕಿರೋದು. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿರೋದು. ಈಗ ಯಾವುದು ಹೆಚ್ಚಿರ್ತೀವಲ್ಲ ಅದು ಕೆಳಗಡೆ ಬರಬೇಕು, ಹಾಗೆ ಇದರಲ್ಲಿ ಇಡ್ತಾ ಹೋಗೋಣ. ನಾನು ಮಾಡ್ತಾ ಇರೋದು ನೋಡಿ, ನಾನು ಎಣ್ಣೆನ ಟಚ್ ಮಾಡಿಸಿ ಸೈಡಿಗೆ ತೊಗೊಳ್ತಾ ಇದ್ದೀನಿ. ಎಣ್ಣೆನ ಟಚ್ ಮಾಡಿಸ್ತಾ ಇದ್ದೀನಿ, ಓಕೆ. ಆಮೇಲೆ ಸೈಡಿಗೆ ತೊಗೋತೇನೆ, ಯಾಕೆಂದರೆ ಕಡಿಮೆ ಎಣ್ಣೆಯಲ್ಲಿ ಎಲ್ಲವಕ್ಕೂ ಹತ್ಕೊಳ್ಳುತ್ತೆ ಮತ್ತು ಎಲ್ಲನೂ ಚೆನ್ನಾಗಿ ಬೇಯ್ತದೆ. ನಾವು ಸರೌಂಡಿಗೆ ಎಣ್ಣೆ ಹಾಕ್ಕೊಂಡಿರೋದಕ್ಕೆ ಅದೂ ಬೇಯೋಕ್ಕೆ ನಮಗೆ ಅನುಕೂಲ ಮಾಡ್ತದೆ. ಸರೌಂಡಿಂಗ್ ಪಾತ್ರೆಗೆ ಅಂಟ್ಕೊಳ್ಳೋದೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈಗ 1 ಸ್ಪೂನಷ್ಟು ಮತ್ತೆ ಎಣ್ಣೆ ತೊಗೊಂಡು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಪೋರ್ಷನ್ಗೂ ಸ್ವಲ್ಪ ಎಣ್ಣೆ ಅಂಟ್ಕೋಬೇಕಲ್ವ.
ರುಚಿಯಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ಅಂತ 1 ಸ್ಪೂನ್ ಎಣ್ಣೆ ಹಾಕಿರೋದು. ಮತ್ತು ನಂದು ಇಷ್ಟು ಮಸಾಲೆ ಉಳಿದಿದೆ. ಇದನ್ನು ನೀವು 2 ಚಮಚ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಬೋದು, ಅಥವಾ ಹೀಗೆ ಮೇಲ್ಗಡೆ ಹಾಕಿ ಸ್ಪ್ರೆಡ್ ಮಾಡಿ ಮೇಲ್ಗಡೆ 1 ಸ್ಪೂನಷ್ಟು ನೀರು ಹಾಕ್ಕೋಬೋದು. ಯಾವ್ದು ಮಾಡಿದರೂ ಸರಿ. ಈಗ ನೋಡಿ ಇದು ಚೆನ್ನಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಯಿತು ಮಸಾಲೆ. ಇದನ್ನು ಹಾಕಿಬಿಟ್ಟು ನಾವೀಗ ನಾನು ಪುಟ್ಟದಾಗಿರೋ ಸೌಟ್ ಅರೌಂಡ್ 1 ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು ಅಷ್ಟೇ ನೀರನ್ನು ಸರೌಂಡಿಂಗ್ ಹಾಕ್ತಾ ಇದ್ದೀನಿ. ಅಂದರೆ ನೀರು ಕೆಳಕ್ಕೂ ಹೋಗುತ್ತೆ, ಮೇಲಕ್ಕೂ ಹತ್ತುತ್ತೆ. ಇಷ್ಟು ಮಾತ್ರ ನೀರು ಸಾಕಿದು ಬೇಯೋಕ್ಕೆ. ನಾವು ಪ್ರತಿ ಸೈಡನ್ನು 2ರಿಂದ 3 ನಿಮಿಷದವರೆಗೂ ಬೇಯಿಸಬೇಕಾಗತ್ತೆ. ಈಗ ಸುಮಾರು 3 ನಿಮಿಷ ಆಯಿತು ನೋಡಿ, ನನ್ನ ಕೆಳಗಡೆ ಪಾರ್ಟ್ ಎಲ್ಲ ಬೇಯ್ಕೊಂಬಿಟ್ಟಿದೆ. ನಾನು ಇದನ್ನು ಕಂಪ್ಲೀಟ್ ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಂದಿದೆ. ತುಂಬ ಹೈ ಇಡಬೇಡಿ, ಹೊತ್ಕೊಂಡು ಬಿಡುತ್ತೆ ಕೆಳಗಿಂದೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈಗ ಬೇಯ್ಕೊಂಡು ಬಂದಿದೆ. ಎಲ್ಲನೂ ನಾವು ಈಗ ತಿರುವಿ ಹಾಕೋಣ. ಈಗ ಮೇಲ್ಗಡೆದ ಕೆಳಗೆ, ಕೆಳಗಡೆದ ಮೇಲೆ ಮಾಡಿದರೆ ಈಗ ಕೆಳಗಡೆ ಪಾರ್ಟನ್ನು ಬೇಯಿಸೋ ಟೈಮ್ ಇದು. ಈಗ ನಾನು ಉಲ್ಟಾ ಮಾಡಿರೋದೆಲ್ಲನೂ ಮಾಡಿ, ನಿಮ್ಮದು ಪೂರ್ತಿ ಒಣ ಹಿಗಿದೆ ಅನಿಸಿದರೆ 1-2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ, ಅಥವಾ ಹಾಗೇ ಮುಚ್ಚಿಟ್ರು ಅದು ಸ್ಟೀಮಲ್ಲಿ ಬರೋ ನೀರಿಂದನೇ ಬೇಯ್ಕೊಂಬಿಡತ್ತೆ. ನೋಡಿ ನಾನೇನು ನೀರು ಹಾಕಿಲ್ಲ, ಸ್ಟಿಲ್ ಎಷ್ಟು ಚೆನ್ನಾಗಿ ಬೇಯ್ಕೊಂಡು ಬಂದಿದೆ. ಈಗ ಮತ್ತೆ ಸೈಡ್ ತಿರುಗೋಣ. ಹೀಗೆ ಪ್ರತಿ ಸೈಡ್ನೂ 2 ನಿಮಿಷದಿಂದ 3 ನಿಮಿಷದವರೆಗೂ ಬೇಯಿಸಿ. ಈಗ 4 ಸೈಡ್ನೂ ಬೇಯಿಸ್ಕೋಬೇಕು. ಈಗ ನೋಡಿ ನಾನು ಹಾಗೆ ತಿರುವಿ ಹಾಕ್ತಾಯಿದ್ದೀನಿ. 4ನೇ ಸೈಡ್ಗೂ ಈಗ ತಿರುವಿ ಹಾಕಿರೋದು. ಹೀಗೆ ಪ್ರತಿ ಸೈಡ್ನೂ ಸುಮಾರು 2ರಿಂದ 3 ನಿಮಿಷ ಬೇಯಿಸಿದರೆ ಸುಮಾರು 10ರಿಂದ 15 ನಿಮಿಷದಲ್ಲಿ ನಮ್ಮದು ಪಲ್ಯ ರೆಡಿ ಆಗುತ್ತೆ. ತುಂಬ ಈಸಿ ಆಗುತ್ತೆ. ನೀವು ಇದನ್ನು ಸ್ವಲ್ಪ ಇಷ್ಟೊಂದು 10-15 ಮೆಣಸಿನ್ಕಾಯಿದು ಮಾಡಿಟ್ಕೊಂಡ್ರೆ ಒಂದು 2-3 ದಿವಸ ನಿಮಗೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿ ಇರುತ್ತೆ. ಜೋಳದ ರೊಟ್ಟಿ ಜೊತೆಗೆ ಸೈಡ್ಗೆ ತುಂಬ ರುಚಿ ಅನಿಸುತ್ತೆ. ಡೆಫಿನೆಟ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು. ನೋಡಿ ಇವಾಗ ಇದು ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಸಿಂಪಲ್ಲಾಗಿ ಹೀಗೆ ನೀವು ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಟು ಉಪಯೋಗಿಸ್ಕೋಬೋದು 2 ದಿವಸ. ಬಿಸಿ ಬಿಸಿದು ಚೆನ್ನಾಗಿರುತ್ತೆ, ಆರಿದ್ರೂ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಕಟ್ಟೀಸ್ ಕಿಚನ್ ಕನ್ನಡ.